ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಗಳವಾರ. ನಿನ್ನೆ ಯಾವುದೇ ವಿಡಿಯೋ ಮಾಡಿಲ್ಲ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಬಂದು 10:25. ಓಕೆ, ಹಾಗೆ ಇವನಿಗೆ ಒಂದಷ್ಟು ಕೆಲಸಗಳು ಕೊಟ್ಟಿದ್ದೀನಿ. ಏನಂದರೆ, ಒಂದು ಆ ಸೌತೆಕಾಯಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಇಡು ಅಂತೇಳಿ, ಆ ಕಡೆ ಈ ಕಡೆ ಕಹಿ ಎಲ್ಲ ತೆಗೆದು, ಅಂದರೆ ಒಂದು ಕಡೆ ಅದು ಈ ಥರ ಇರುತ್ತಲ್ಲ ಸೌತೆಕಾಯಿ, ಅಂದರೆ ಗುಂಗುರು ಥರ ಇರುತ್ತೆ ನೋಡಿ, ಅದನ್ನು ಕಟ್ ಮಾಡಿಕೊಟ್ಟಿದ್ದೀನಿ. ಮತ್ತು ಕಹಿ ಎಲ್ಲ ತೆಗೆದು ಅದರದ್ದು ಸಿಪ್ಪೆ ಎಲ್ಲ ತೆಗಿಬೇಕು. ಕಟ್ ಮಾಡೋದಾದರೆ ಇಷ್ಟಿಷ್ಟು ತಪ್ಪಗೆ ಕಟ್ ಮಾಡು ಅಂತ ಹೇಳಿದ್ದೀನಿ, ಇಲ್ಲಾಂದರೆ ಹಾಗೆ ಬಿಡು, ನಾನು ಕಟ್ ಮಾಡ್ಕೊತೀನಿ ಅಂತ. ಹಾಗೆ ಈ ಕಡೆ ಒಂದಷ್ಟು ನ್ಯೂಸ್ ಪೇಪರ್ ಇಟ್ಟಿದ್ದೀನಿ. ಅದೇನಕ್ಕೆ ಅಂದರೆ ಪೇಪರೆಲ್ಲ ಖಾಲಿ ಆಗ್ತಾಯಿದೆ, ಅದಕ್ಕೆ ಅದು ಒಂದಷ್ಟು ಪೇಪರ್ನ ಕಟ್ ಮಾಡು ಅಂತೇಳಿ ಅದು 2 ಕೆಲಸ ಕೊಟ್ಟಿದ್ದೀನಿ. ಓಕೆ, ಇವಾಗ ಹೇಳ, ಏನು ನಿನ್ನ ಪ್ರಾಬ್ಲಮ್? ಕಹಿ ತೆಗಿಬೇಕು. ಕಹಿ ತೆಗೆದ್ಬಿಟ್ಟು ಸಿಪ್ಪೆ ತೆಗಿ. ಸಿಪ್ಪೆ ತೆಗೆದು ನೀನು ಕಟ್ ಮಾಡ್ತೀನಿ ಅಂದರೆ ಒಂದು ಮೀಡಿಯಮ್ ಇಷ್ಟಿಷ್ಟಪ್ಪ ಆ್ಯಪಲೆಲ್ಲ ಕಟ್ ಮಾಡ್ತೀವಲ್ಲ ಚಿಕ್ಕ ಚಿಕ್ಕದಾಗಿ ತಿನ್ನು, ಫೋರ್ಕಲ್ಲಿ ತಿನ್ನೋ ಥರ, ಸಲಾಡ್ ಕೊಡ್ತಾರಲ್ಲ ಆ ಥರ ಕಟ್ ಮಾಡಿ. ಇಲ್ಲ ನನಗೆ ಆ ಥರ ಬರಲ್ಲ ಅಂದರೆ ಸಿಪ್ಪೆ ತೆಗೆದು ಕಹಿ ತೆಗೆದಿಡು ಅಷ್ಟೇ. ಇದು ನೀಟಾಗಿ ಪೇಪರ್ನ ಫೋಲ್ಡ್ ಮಾಡಿ ಇದಿಷ್ಟು ಕೆಳಗಡೆ ಕುತ್ಕೋಬೇಕು, ಯಾಕೆಂದರೆ ಇದು ಡಸ್ಟು, ಅರ್ಥ ಆಯ್ತಾ? ನೀ ಟೆರಸ್ ಮೇಲೆ ಅವ್ರು ತೊಗೋಬೋದು, ನಿನ್ನ ಇಷ್ಟ. ಕೆಳಗಡೆ ಕುತ್ಕೊಂಡು ನೀಟಾಗಿ ಕಟ್ ಮಾಡ್ಬೋದು, 10 ನಿಮಿಷದಲ್ಲಿ ಕಟ್ ಮಾಡ್ಬೋದು. ಓಕೆ, ಅಷ್ಟು ಕೆಲಸ ಮಾಡು. ಓಕೆ, ನಾನು ಇನ್ನೂ ನನ್ನ ಬೆಡ್ಶೀಟೆಲ್ಲ ಮಡ್ಚಿಟ್ಟಿದ್ದೀನಿ. ಇವನ್ ಬೆಡ್ಶೀಟೆಲ್ಲ ಇವಾಗ ಇವನು ಎದ್ದು ಒಳಗಡೆ ಇಟ್ಟಿದ್ದಾನೆ, ನಾನು ಇನ್ನೂ ಮಡಚಬೇಕು. ಹಾಗೆ ತಿಂಡಿ ಕೆಲಸ ಆಯಿತು, ತಿಂಡಿ ಎಲ್ಲ ತಿಂದಿದ್ದೀನಿ. ಬೇಳೆ ಸಾಂಬಾರು ಮಾಡಿದ್ದೀನಿ, ಅದಕ್ಕೆ ಒಗ್ಗರಣೆ ಕೊಡಬೇಕು, ಅದಕ್ಕೂ ಕೂಡ ರೆಡಿ ಮಾಡಿದ್ದೀನಿ. ಇವಾಗ ಅದಕ್ಕೆ ಒಗ್ಗರಣೆ ಕೊಡಬೇಕು. ಮತ್ತು ಬಟ್ಟೆ ಎಲ್ಲ ನೆನೆಸಿದ್ದೀನಿ, ನೀವು ನೋಡ್ತಿರ್ಬೋದು. ಇವಾಗ ಆ ಬಟ್ಟೆನ ನೆನೆಸಿ ಏನು ಮಾಡಿದ್ದೀನಿ ಅಂದರೆ ಮಿಷಿನ್ಗೆ ಹಾಕಿದ್ದೀನಿ. ಆ ನೀರೇನಿತ್ತು ನೀವು ನೋಡ್ತಿರ್ಬೋದು, ಆ ನೀರೇನಿತ್ತು ಆ ನೀರಿಗೆ 1-2 ಸ್ಪೂನಷ್ಟು ಮತ್ತೆ ಸರ್ಪ್ ಹಾಕ್ಬಿಟ್ಟು ಅದಕ್ಕೆ ನಾನು ಮ್ಯಾಟ್ಗಳನ್ನ ನೆನೆಸಿದ್ದೀನಿ. ಇವಾಗ ಅದೇ ನೀರಲ್ಲಿ ಮ್ಯಾಟೆಲ್ಲ ನೆನೆಯುತ್ತೆ. ಇವಾಗ ಇನ್ನು ವಾಷಿಂಗ್ ಮಿಷಿನಿಂದ ನೀರೆಲ್ಲ ಬರುತ್ತೆ ನೋಡಿ, ಆ ನೀರನ್ನ ಕಲೆಕ್ಟ್ ಮಾಡಿಕೊಂಡು ಬಕೆಟ್ ಇಟ್ಟಿದ್ದೀನಿ ಅಲ್ಲೊಂದು, ಅದಕ್ಕೆ ಬೀಳೋ ಥರ ಮಾಡಿಕೊಂಡು ಆ ನೀರಿಂದ ಮ್ಯಾಟೆಲ್ಲ ಒಗೆದ್ಬಿಟ್ಟು, ಒಗೆದಾದ್ಮೇಲೆ ಮತ್ತೆ ಮೇಲೋಗಿ ಆ ಕಡೆ ಟೆರೆಸ್ ಇದೆಯಲ್ಲ ಅಲ್ಲಿ ಒಂದು ಟ್ಯಾಂಕ್ ಇದೆ ನೋಡಿ, ಅದರಿಂದ ಮ್ಯಾಟ್ಗಳೆಲ್ಲ ಜಾಲಿಸಿ ಹಾಕೋದು, ಆ ಥರ ಪ್ಲ್ಯಾನು. ಮತ್ತು ವಾಷಿಂಗ್ ಮಿಷಿನ್ ನೀರಿಂದ ಸ್ಟೆಪ್ಪೆಲ್ಲ ಒರೆಸ್ಬೇಕು ಅಂತ ಪ್ಲ್ಯಾನ್ ಇದೆ, ಅದು ಅಷ್ಟು ಕೆಲಸ ಮಾಡಬೇಕು. ಓಕೆ, ಮನೆ ಮುಂದೆ ಎಳ್ನೀರು ಬಂದಿದೆ. ಏನು ಅಂದರೆ ಇವಾಗ 3 ಪ್ರಾಬ್ಲಮ್ಗಳು ಸಾಲ್ವ್ ಮಾಡೋ ಥರ ಒಂದೇ ಇದು ಏನಂತ ಹೇಳ್ತಾರೆ ಅದಕ್ಕೆ, ಒಂದು ಕರೆಂಟ್ ಉಳಿಸ್ಬೇಕು, ಒಂದು ನೀರು ಉಳಿಸ್ಬೇಕು, ಒಂದು ಗ್ಯಾಸ್ ಉಳಿಸ್ಬೇಕು. ಮೊದಲನೇದು ನೀರೇನಾಗಿದೆ ಅಂದರೆ, ಇವಾಗ ಸಮ್ಮರ್ ಆಗಿರೋದ್ರಿಂದ ನಾವು ಇವತ್ತು ಹೇಳಿದ್ರೆ 2 ದಿನ ಬರುತ್ತೆ, ಒಂದೊಂದು ದಿನ ಇವತ್ತು ಹೇಳಿದ್ರೆ ಸಾಯಂಕಾಲನೇ ಬರುತ್ತೆ, ಆ ಥರ ಆಗುತ್ತೆ. ಆದರೆ ಆದಷ್ಟು ನೀರನ್ನ ಉಳಿಸ್ಬೇಕು. ಅದರಿಂದ ಆ ನೀರು ಒಂದು ಮೇಯ್ನ್ ಪಾಯಿಂಟು, ನೀರು ಉಳಿಸ್ಬೇಕು. ಮತ್ತು ಸಮ್ಮರ್ ಆಗಿರೋದ್ರಿಂದ ಬೇಗ ನೀರು ಖಾಲಿ ಆಗ್ತಾ ಇರುತ್ತೆ. ಆಮೇಲೆ ಇವನು ಇದಾನಲ್ಲ, ಇವನು ಜಾಸ್ತಿ ಯೂಸ್ ಮಾಡ್ತಿರ್ತಾನೆ, ಹೋದರೆ 3 ಜಗ್ 4 ಜಗ್ ಸುಮ್ಮನೆ ಉಯ್ತಾ ಇರೋದು, ವೇಸ್ಟ್ ಮಾಡೋದು ಇವನು ಜಾಸ್ತಿ ನೀರು. ಅದರಿಂದ ಬೇಗ ನೀರು ಖಾಲಿ ಆಗುತ್ತೆ. ಓಕೆ, ಅದು ಒಂದು ಸೇವ್ ಮಾಡಬೇಕು. 2ನೇದು ಕರೆಂಟ್ ಸೇವ್ ಮಾಡಬೇಕು. ಯಾವ ಥರ ಅಂದರೆ, ಈಗ ಗೀಝರ್ ನೀರು ಅವಾಗವಾಗ ಬಿಸಿ ಮಾಡ್ತಾನೆ ಇರ್ತಾರೆ, ಇವನಿಂದನೇ ಎಲ್ಲ ಪ್ರಾಬ್ಲಮ್ ಆಗೋದು ನಮ್ಮನೇಲಿ. ಕೈ ಕಾಲು ಮುಖ ತೊಳೆಯೋಕ್ಕೂ ಹೋಗೋದು. ಇವಾಗ ಸಮ್ಮರ್ ಆಗಿರೋದ್ರಿಂದ ತಣ್ಣೀರಲ್ಲೇ ಆರಾಮಾಗಿ ಮುಖ ತೊಳಿಬೋದು. ಅವನೋಗ್ಬಿಟ್ಟು ಗೀಝರ್, ಅದಕ್ಕೂ ಕೈ ಕಾಲು ಮುಖ ತೊಳೆಯೋದಕ್ಕೂ ಗೀಝರ್ ಯೂಸ್ ಮಾಡ್ತಾರೆ, ಅದೊಂದು ಉಳಿಸ್ಬೇಕು. ಮತ್ತು ಈಗ ಕೆಟಲ್ ಏನಿದೆ ಅದನ್ನು ನಾನು ಕರೆಂಟಿಂದ ಯೂಸೇ ಮಾಡ್ತಿಲ್ಲ, ಮಾಮೂಲಿ ಗ್ಯಾಸಿಂದನೇ ಅದನ್ನ ಕಾಯಿಸ್ಕೊಂಡು ಕೆಟಲ್ಗೆ ಹಾಕಿಡ್ತಿರ್ತೀನಿ. ಏಕೆಂದರೆ ಇವಾಗ ಕರೆಂಟಿಂದ ಏನದು ಗೃಹ ಜ್ಯೋತಿ ಏನಿದೆ ನಮ್ಮದು, ಅದೇನಾದರೂ ಕೆಟಲೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಮತ್ತು ಅದರಿಂದ ಅದು ಒಂದು ಸೇವ್ ಮಾಡಬೇಕು. ಮತ್ತು ಇನ್ನೊಂದು ಗ್ಯಾಸ್ ಪ್ರಾಬ್ಲಮ್ಮು ಸಾಲ್ವ್ ಆಗೋ ತನಕ ಗ್ಯಾಸ್ ಏನಿದೆ ಅದನ್ನೆಲ್ಲ ಆದಷ್ಟು ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡಬೇಕು ಅಷ್ಟೇ ಗ್ಯಾಸು. ಅದು ಒಂದು
ಇವಾಗ ನಾನು ಎಷ್ಟೋ ಅನ್ಕೋತೀನಿ ಕರೆಂಟ್ ಇದೆಯಲ್ಲ, ಈಗ ಸಾಂಬಾರಿಗೆ ಏನಾದರೂ ನೀರೆಲ್ಲ ಹಾಕಬೇಕು ಅಂದರೆ ಅದು ಬಿಸಿ ಮಾಡೋಕ್ಕೆ ಗ್ಯಾಸೇ ಯೂಸ್ ಮಾಡಬೇಕು ಅಂತೇನಿಲ್ಲ, ಕೆಟಲಲ್ಲಿ ಬಿಸಿ ಅಂದರೆ ನೀರನ್ನ ಬಿಸಿ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಆದರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಅರ್ಥ ಆಯ್ತಾ? ಇಲ್ಲ ಗ್ಯಾಸಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂದರೆ ಬೇಗ ಗ್ಯಾಸ್ ಖಾಲಿ ಆಗುತ್ತೆ, ಈ ಥರ ಪ್ರಾಬ್ಲಮ್. ಅದಕ್ಕೆ ನೀರು, ಗ್ಯಾಸು, ಕರೆಂಟ್ ಈ ಮೂರನ್ನೂ ಕೂಡ ಆದಷ್ಟು ಸೇವ್ ಮಾಡಬೇಕು. ಈ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗಬೇಕು ಅಂದರೆ ಒಂದು ಗ್ಯಾಸ್ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಒಂದು ಸಮ್ಮರ್ ಮುಗಿಬೇಕು, ನೀರು ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ಸಮ್ಮರ್ ಮುಗಿಬೇಕು. ಮತ್ತು ಕರೆಂಟ್ದು ಅಂದರೆ ಇವನು ಆದಷ್ಟು ಗೀಝರ್ನ ಬಳಸ್ತಾ ಇದ್ದರೆ ಅದೇ ಸಾಲ್ವ್ ಆಗುತ್ತೆ ಕರೆಂಟದ್ದು. ಇವನು ಪದೇ ಹೋಗಿ ಗೀಝರ್ ಆನ್ ಮಾಡೋದು. ಆಮೇಲೆ ಒಂದು ದಿನಕ್ಕೆ ಎಷ್ಟು ಬಕೆಟ್ ಸ್ನಾನ ಮಾಡ್ತೀಯ ನೀನು? 2 ಬಕೆಟ್ ನೀರು, ಅದೆಷ್ಟು 20 ನಿಮಿಷ ಕೂರ್ತಾನೆ ಸ್ನಾನ ಮಾಡೋಕ್ಕೆ. ಯಪ್ಪ ನನಗಂತೂ ತಲೆ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ಮನೇಲಿದ್ದರೆ ನೀರು ಜಾಸ್ತಿ ಯೂಸ್ ಆಗ್ತಾ ಇರುತ್ತೆ. ಕರೆಂಟು ಮಿಷಿನ್ಗೆ ಹಾಕಿ ಒಂದು 1/2 ಅವರಿಗೆ ಕರೆಂಟ್ ಹೋಯ್ತು. ಇನ್ನು ಎಷ್ಟೊತ್ತಿಗೆ ಬರುತ್ತೆ ಇನ್ನೂ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಮೇಲೆ ಬಂದಿದ್ದೀನಿ. ಇದೆಲ್ಲ ಸ್ವಲ್ಪ ಈ ಡಬ್ಬಗಳು ಒಂದೊಂದು ಬೇಡ, ಅದಕ್ಕೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಹಾಗೆ ಇಲ್ಲೂ ಅಷ್ಟೇ ಒಂದಷ್ಟು ಪಾತ್ರೆಗಳೆಲ್ಲ ಇಲ್ಲೇ ಇರೋದು. ಇದರಲ್ಲೂ ಒಂದಷ್ಟು ಪಾತ್ರೆ ಇದೆ. ಅದರಲ್ಲೊಂದಷ್ಟು ಆ ಚೀಲದಲ್ಲೊಂದಷ್ಟು ಪಾತ್ರೆ ಇದೆ. ಅಲ್ಲಿ ಏನಾದರೂ ನಲ್ಲಿ ಪೈಪ್ಗಳು ಅದು ಅದನ್ನೆಲ್ಲ ಒಂದು ಚೀಲಕ್ಕೆ ನಾವು ಹಾಕಿ ಒಂದು ಸ್ವಲ್ಪ ನೀಟ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಆ ಕೆಲಸನಾದರೂ ಮಾಡೋಣ, ಸುಮಾರು ದಿನದಿಂದ ಅಂದ್ಕೊಂಡೆ, ಆಗಲಿಲ್ಲ. ಇವತ್ತಾದರೂ ಮಾಡೋಣ ಅಂಥೇಳಿ. ಹಾಗೆ ಇಲ್ಲೊಂದು ಹಾಸಿಗೆ ಇಟ್ಕೊಂಡಿದ್ದ ಕೌಶಿ, ಅದಕ್ಕೆ ಕರಿ ಎತ್ತಿ ಹಾಸಿಗೆ, ಅದನ್ನ ತೊಗೊಂಡೋಗಿ ನಿಮ್ಗೆ ಕಾಣಿಸಿದ್ಯಾ ಈ ಕಡೆ ಬಿಸಿಲಲ್ಲಿ ಹಾಕಿದ್ದೀನಿ. ನಿನ್ನೆ ಇಲ್ಲಿ ನನ್ನ ಬಟ್ಟೆ ಜಾಲ್ಸಕ್ಕೆ ಬಂದಿದ್ದೆ, ಆವಾಗ ಕೌಶಿ ಅವ್ನ ಶೂನೆಲ್ಲ ತೊಳೆದು ಅಲ್ಲಿ ಒಣಗಾಕಿದ್ದಾನೆ. ಓಕೆ, ಇವಾಗ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ನಾನು ತುಂಬ ಮಾಡ್ತೀನಿ ಕ್ಲೀನ್ ನೀಟು, ಆ ಥರ ಎಲ್ಲ ಏನಿಲ್ಲ. ಆದಷ್ಟು ಒಂದು ಸ್ವಲ್ಪ ನೀಟ್ ಮಾಡೋಣ ಅಂತ. ಇದೆಲ್ಲ ಈಗ ಬಿದ್ದಿದೆಯಲ್ಲ ಅದನ್ನೆಲ್ಲ ಒಂದಷ್ಟು ನೀಟ್ ಮಾಡೋಣ ಅಂತೇಳಿ ಅಷ್ಟೇ. ಓಕೆ, ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಯೋಚನೆ ಮಾಡ್ತೀವಿ. ಓಕೆ, ಆಮೇಲೆ ವಿಡಿಯೋನ ತೋರಿಸ್ತೀನಿ ಕ್ಲೀನೆಲ್ಲ ಆದಮೇಲೆ. ಓಕೆ ಓಕೆ, ನಾನು ಇಲ್ಲಿ ಒಂದಷ್ಟು ಅಲ್ಲಿಂದ ಇಲ್ಲಿ ತನಕ ಕ್ಲೀನ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಸ್ಲಿಪ್ಪರ್ ಸಿಕ್ತು ಒಂದು ನಂದೇ. ಇದನ್ನು 1000 ಎಷ್ಟೋ ಕೊಟ್ಟು ತೊಗೊಂಡಿದ್ದು. ರೇಟೆಲ್ಲ ಇಲ್ಲೇ 1000 ಅಲ್ಲ 800 ಚಿಲ್ಲರೆ. ಇವಾಗ ಇದನ್ನು ಹಾಕೊಳ್ಳೋಕೆ ಇಷ್ಟ ಇಲ್ಲ. ಫುಲ್ಲು ಚೆನ್ನಾಗಿದೆ, ಆದರೆ ಈಲ್ಡ್ ಸ್ಲಿಪ್ಪರ್ ಏನಂದರೆ ತುಂಬ ಹೊತ್ತು ಹಾಕೋಕ್ಕಾಗಲ್ಲ, ಪೇಯ್ನ್ ಬರುತ್ತೆ ಕಾಲೆಲ್ಲ. ಸುಮ್ಮನೆ ಅವಾಗ ಒಂದು ಎಷ್ಟು ಬಾರಿ ಹಾಕಿರ್ಬೋದು ಗೊತ್ತಾ? ನನ್ನ ಪ್ರಕಾರ ಒಂದು 10 ಬಾರಿ ಹಾಕಿದ್ದೀನಿ ಅಷ್ಟೇ. ಇವಾಗ ಹಾಕೋಕ್ಕೆ ಇಂಟ್ರೆಸ್ಟು ಇಲ್ಲ, ಇಷ್ಟನೂ ಇಲ್ಲ. ಇದೇನೆಂದರೆ ಈ ಡಿಸೈನ್ಗೆ ಕೊಡಬೇಕು ನಾವು ದುಡ್ಡು. ನೋಡಿ ಫುಲ್ ಎಷ್ಟು ಡಿಸೈನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಮಣಿಗಳೆಲ್ಲ ಉದ್ರೋಗಿದೆ. ಇದರಲ್ಲಿ ಚೆನ್ನಾಗಿದೆ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ಬಿಸಾಕ್ಲ ಇಟ್ಕೊಳ್ಳ ಅಂತೇಳಿ. ಅದಕ್ಕೆ ಬಿಸಾಕ್ಬಿಡೋಣ ಅಂತೇಳಿ. ಇಲ್ಲೆಲ್ಲ ಕಟ್ಟಾಗೋ ಥರ ಆಗಿದೆ, ಮತ್ತು ಇಂಟ್ರೆಸ್ಟು ಇಲ್ಲ. ಆವಾಗ ಒಂದು ಏಜು ಇದೆಲ್ಲ ಈ ಥರ ಸ್ಲಿಪ್ಪರ್ ಹಾಕೋಬೇಕು ಏನು ಅಂತ. ಇದೇನಾದ್ರು ನಡ್ಕೊಂಡು ಹೋಯ್ತಿದೆ ಕಟ್ 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 ಅಂತ ಸೌಂಡ್ ಆಗ್ತಿರುತ್ತೆ. ಮತ್ತು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಸಖತ್ ಪೇಯ್ನ್ ಬರುತ್ತೆ. ಏನಿದ್ರು ಫ್ಲ್ಯಾಟ್ ಸ್ಲಿಪ್ಪರೇ ಸರಿ. ಅದಕ್ಕೆ ಇದನ್ನೆಲ್ಲ ಬೀಸಾಕ್ತಿದ್ದೀನಿ. ಓಕೆ, ಸದ್ಯಕ್ಕೆ ಇಲ್ಲಿ ಕ್ಲೀನ್ ಆಯಿತು. ಇನ್ನೇನಿದ್ರು ಅದು ಒಂದು ಕ್ಲೀನ್ ಮಾಡಿಬಿಟ್ರೆ ಆಯಿತು. ಓಕೆ, ಟೈಮು ಇವಾಗ 1:30 ಆಗ್ತಾಯಿದೆ. ಅದರಿಂದ ಅರ್ಧ ಕೆಲಸ ಮೇಲೆ ಮಾಡಿ ಮುಗಿಸಿದ್ದೀನಿ. ಇಲ್ಲಿ ಮ್ಯಾಟ್ ಕೆಲಸನೂ ಅಷ್ಟೇ ಅರ್ಧ ಕೆಲಸ ಮಾಡಿ ಬಿಟ್ಟಿದ್ದೀನಿ. ಕರೆಂಟ್ ಇವಾಗ ಬಂದಿದೆ, ಮಿಷಿನ್ ಮತ್ತೆ ಆನ್ ಮಾಡಿದ್ದೀನಿ. ಇನ್ನೊಂದು ಬಕೆಟ್ಗೆ ನೀರೆಲ್ಲ ತುಂಬಿಸ್ಕೊತಿದ್ದೀನಿ, ಅಂದರೆ ಮಿಷಿನ್ ನೀರೆಲ್ಲ. ಫಸ್ಟು ಊಟ ಮಾಡಬೇಕು. ನನಗಂತೂ ಸುಸ್ತಾಗ್ತಿದೆ, ಅದಕ್ಕೆ ಬಂದುಬಿಟ್ಟೆ, ಆಗಿಲ್ಲ. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಊಟ ಮಾಡಿಕೊಂಡು ಆಮೇಲೆ
ನಿಧಾನಕ್ಕೆ ಕೆಲಸ ಮಾಡ್ತೀನಿ. ಎಷ್ಟಾಗುತ್ತೆ ನನ್ನ ಕೈಯಲ್ಲಿ ಅಷ್ಟು ಕೆಲಸ ಮಾಡ್ತೀನಿ. ಓಕೆ, ಆದರೆ ಇವತ್ತು ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದರೆ ನಾಳೆ ಮೇಲೆ ಸ್ಟೆಪ್ಪದು ಏನು ಕೆಲಸ ಇದೆ ಅದನ್ನು ನಾನು ಕ್ಲೀನ್ ಮಾಡಬೇಕು ಅಂತೇನು ಹೋಗಿಲ್ಲ. ನಾನು ಹೋಗಿದ್ದು ಏನೋ ವಿಚಾರಕ್ಕೆ. ಆಮೇಲೆ ಅದು ಕ್ಲೀನ್ ಮಾಡ್ತಾ ಅದು ಸರಿ ಬೆಡ್ ಇದೆಯಲ್ಲ, ಬೆಡ್ ತೊಗೊಂಡೋಗಿ ಹೊರಗಡೆ ಹಾಕ್ತೆ. ಆವಾಗ ಕ್ಲೀನ್ ಮಾಡೋಣ ಅಂತ ಅನ್ನಿಸ್ತು. ಹೇಗಿರೋ ಕರೆಂಟು ಹೋಗಿತ್ತಲ್ಲ, ಕ್ಲೀನ್ ಮಾಡೋಣ ಅಂತೇಳಿ ಅಲ್ಲಿ ಹೋಗಿತ್ತು. ಅದನ್ನು ಕ್ಲೀನ್ ಮಾಡೋಕ್ಕೆ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬಂದಿದ್ದೀನಿ. ಒಂದು ರೀತಿ ಒಳ್ಳೆಯದೇ. ಆದರೆ ಇಲ್ಲಿ ಮ್ಯಾಟ್ ಕೆಲಸ ಅರ್ಧ ಮಾಡಿದ್ರೆ ಒಂಥರ ಇರಿಟೇಟ್ ಆದಂಗೆ. ಇವಾಗ ಮತ್ತೆ ಊಟ ಮಾಡ್ಕೊಂಡು ಇಲ್ಲಿ ಕೆಲಸ ಮಾಡಿ ಆಮೇಲೆ ಆದರೆ ಇವತ್ತು ಮಾಡ್ತೀನಿ, ಅಂದರೆ ನಾಳೆ ಮತ್ತೆ ಕ್ಲೀನ್ ಮಾಡ್ಕೊಂಡು ಮಾಡ್ತೀನಿ ಅಷ್ಟೇ. ಓಕೆ, ಟೈಮ್ ನೋಡಿ 4:25. ಇವಾಗ ಕೆಲಸ ಎಲ್ಲ ಮುಗಿದೆ. ಇವಾಗ ಜಸ್ಟ್ ಇವಾಗ ತಾನೇ ಮನೆ ಒರೆಸಿದ್ದೀನಿ. ಅರ್ಧ ಒಣಗಿದೆ, ಇಲ್ಲೆಲ್ಲ ಒಣಗಿದೆ, ಡ್ರೈ ಆಗಿದೆ. ಈ ಕಡೆ ಮಾತ್ರ ಡ್ರೈ ಆಗಬೇಕು, ತೇವ ಇದೆ ಹಾಗೆ. ಎಲ್ಲ ಕೆಲಸ ಮುಗೀತು. ಇನ್ನೂ ಈಗ ಬಟ್ಟೆ ಎಲ್ಲ ಮಿಷಿನಿಂದ ತೆಗ್ದಿದ್ದೀನಿ. ಇವಾಗ ಇದನ್ನು ತೊಗೊಂಡೋಗಿ ಒಣಗಾಕಬೇಕು. ಹಾಗೆ ಸ್ಟೆಪ್ ಹತ್ರನೂ ಕೂಡ ತೋರಿಸ್ತೀನಿ. ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ, ಕ್ಲೀನಾಗಿ ಕಾಣಿಸುತ್ತೆ ಇವಾಗ. ಓಕೆ, ಅದಕ್ಕೆ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಹೋಗೋಣ ಅಂತೇಳಿ ಅಷ್ಟೇ. ನೋಡಿ 4:15 ಅದು ಎಷ್ಟು ಬಿಸಿಲಿದೆ. ಓಕೆ, ನೋಡಿ ಸ್ಟೆಪ್ಪೆಲ್ಲಾಗಿ ಕ್ಲೀನ್ ಮಾಡಿದ್ದೀನಿ. ಹಾಗೆ ಇಲ್ಲೊಂದಷ್ಟು ಚೇಂಜಸ್ ಅಂದರೆ ಇದು ಹಾಗೆ ನೆಲದಲ್ಲಿತ್ತಲ್ಲ, ಅದಕ್ಕೆ ಈ ಥರ ಒಂದು ಡಬ್ಬದಲ್ಲಿ ಹಾಕಿದ್ದೀನಿ. ಕಿಟಕಿ ಮೇಲಿತ್ತು, ಅದನ್ನೆಲ್ಲ ತಂದು ಹಾಕಿರೋದು. ಡಸ್ಟ್ ಇದೆ ಅದ್ರ ಮೇಲೆ. ಈ ಶೂಗಳು ಇಲ್ಲೇ ಇದೆ, ಬೇಕು ಅಂದಾಗ ಯೂಸ್ ಮಾಡ್ಕೋಬೋದು. ಹಾಗೆ ನಾನು ಚಳಿಗಾಲದಲ್ಲಿ ಹಾಕ್ತಿದ್ನಲ್ಲ ಶೂ, ಅದನ್ನು ಎತ್ತಿಟ್ಟಿದ್ದೀನಿ. ಹಾಗೆ ಇಲ್ಲೆಲ್ಲ ಒರೆಸಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಇದನ್ನು ಈ ಕಡೆಗೆ ಎಳೆದ್ಬಿಟ್ಟು ಏನು ಮಾಡಬೇಕು, ಆಮೇಲೆ ಏನೂ ಆಗಿತ್ತಿಲ್ಲಿ, ಆಮೇಲೆ ಹೇಳ್ತೀನಿ ಏನಂತ. ನೋಡಿ ಸ್ಲಿಪ್ಪರು ಇಲ್ಲಿ ಮತ್ತು ಮಚ್ಚು ಒಂದ್ರಿ ಅಲ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ. ಇದು ಕ್ಯಾನ್ ಹೋಗಿದೆ, ಕಟ್ ಮಾಡಬೇಕು ಅಂದ್ಕೊಂಡೆ. ಆಮೇಲೆ ಯಾವಾಗ ಹೆಗಣ ಪಾಟಲ್ಲಿರೋ ಮಣ್ಣು ಬಿಡ್ತಿರ್ಲಿಲ್ಲ ಗಿಡಗಳನ್ನು, ಅದಕ್ಕೆ ಸದ್ಯಕ್ಕೆ ಮಾಡೋದು ಬೇಡ ಅಂಥೇಳಿ ಹೀಗೆ ಇಟ್ಟಿದ್ದೀನಿ. ಹಾಗೆ ಈ ಥರದ್ದು ಇನ್ನೂ ಒಂದು 3 ಡಬ್ಬಗಳಿತ್ತು, ಅದನ್ನು ಬಿಸಾಕಿದ್ದೀನಿ. ಎಕ್ಸ್ಟ್ರಾ 3 ಡಬ್ಬ ಇತ್ತು. ಆದಷ್ಟು ಇದು ಚೀಲಗಳೇ 2 ಡಬ್ಬದಲ್ಲಿತ್ತು, ಅದನ್ನೆಲ್ಲ 1 ಡಬ್ಬದಲ್ಲಿ ಹಾಕಿದ್ದೀನಿ. ಇದರಲ್ಲೂ ಒಂದಷ್ಟು ಸಾಮಾನು ಇದೆ, ಅದೇನು ಇದು ಬೇಕಾಗಿರಲಿಲ್ಲ. ಅದೇ ಡಬ್ಬ ಚೆನ್ನಾಗಿತ್ತು ಅಂತೇಳಿ ಇಟ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಇಲ್ಲಿ ಡ್ರೈ ಆದಮೇಲೆ ಇದು ಮಾಡಬೇಕು. ಇದು ಬಟ್ಟೆಗಳು ಒಣಗಾಕಬೇಕು. ಇದು ಮ್ಯಾಟ್ಗಳು ಇಲ್ಲೆಲ್ಲ ಇಷ್ಟೇ, ಇಲ್ಲೇನು ಇನ್ನೇನು ಮಾಡಿಲ್ಲ, ಈ ಥರ ಮಾಡಿದ್ದೀನಿ. ಓಕೆ, ಇದನ್ನು ಈ ಕಡೆಗೆ ಹಾಕಿದ್ದೀನಿ. ಇದರಲ್ಲಂತೂ ತುಂಬ ಅಂದರೆ ತುಂಬ ಧೂಳಿದೆ. ಇದನ್ನು ಊರಿಗೆ ಕಳಿಸ್ಬೇಕು. ಕಳಿಸಿದ್ರೆ ಅವರು ಎಣ್ಣೆ ಗಿಣ್ಣೆ ಮಾಡ್ತಾರೆ. ಇದನ್ನು ಸುಳಿಯೋಕ್ಕೆಲ್ಲ ಆಗಲ್ಲ ನನಗಂತೂ. ಇಲ್ಲೇನು ಪ್ರಾಬ್ಲಮ್ ಆಗಿದೆ ಅಂದರೆ, ಇಲ್ಲಿ ಬೆಕ್ಮರಿಗಳಿಗೆ ಬಂದಿದೆಯಲ್ಲ, ಎಲ್ಲ ಆಟ ಆಡೋಕ್ಕೆ ಬರುತ್ತೆ. ಬಂದುಬಿಟ್ಟು ಇದ್ರ ಮೇಲೆಲ್ಲ ಆಟ ಆಡ್ತಾ ಇದ್ರೊಳಗಡೆ ಸೇರ್ಕೊಬಿಡುತ್ತೆ. ಇಲ್ಲಿ ಮರಿ ಹೋಗೋಷ್ಟು ಜಾಗ ಇದೆ, ಅಲ್ಲಿ ಸೇರ್ಕೊಬಿಟ್ಟು ಮೊನ್ನೆ ಫುಲ್ಲು ರಾತ್ರಿ ಎಲ್ಲ ಕಿರ್ಚಿದೆ. ನಮಗೆ ಗೊತ್ತಿಲ್ಲ, ಬೆಳಿಗ್ಗೆ ಬಂದಾಗಲೇ ಗೊತ್ತಾಗಿರೋದು ನನಗೆ. ಆಮೇಲೆ ಇದೆಲ್ಲ ಎಳೆದು ಮಾಡಿದಾಗ ಪಾಪ ಅಲ್ಲೆಲ್ಲ ಗಲೀಜೆಲ್ಲ ಮಾಡ್ಕೊಬಿಟ್ಟಿತ್ತು. ಅದಕ್ಕೆ ಅದನ್ನೆಲ್ಲ ಎಳೆದು ಇಲ್ಲೆಲ್ಲ ತೊಳೆದಿರೋದು. ಮತ್ತು ಇವಾಗ ನಾನು ಅದಕ್ಕೆ ಅಷ್ಟೊತ್ತಿಂದ ಟ್ರೈ ಮಾಡ್ತಾಯಿದ್ದೀನಿ, ಏನಂದರೆ ಒಂದು ತೆಂಗಿನಕಾಯಿ ಇಡೋಣ ಇಲ್ಲಿ ಅಂತೇಳಿ. ಆದ್ರೂ ಇಲ್ಲಿಟ್ರೂ ಈ ಗ್ಯಾಪಲ್ಲಿ ಹೋಗ್ಬಿಡುತ್ತೆ. ಈ ಥರದ್ದು ಸಣ್ಣದೇನಾದರೂ ಇಟ್ಟರೆ ಇದೇ ಹೋಗ್ಬಿಡುತ್ತೆ ತೆಂಗಿನಕಾಯಿನೇ. ಅದಕ್ಕೆ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಇಲ್ಲಿ ಸ್ಪೇಸ್ ಇದೆಯಲ್ಲ, ಅದಕ್ಕೆ ಇದನ್ನು ಈ ಕಡೆಗೆ ಎಳೆದು ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈ ಕಡೆಗೆ ಎಳೆದು ಬಿಟ್ರೆ ಗೊತ್ತಾಗ್ತಾಯಿಲ್ಲ, ಐಡಿಯಾನೇ ಗೊತ್ತಾಗ್ತಾಯಿಲ್ಲ ಯಾವ ಥರ ಮಾಡಬೇಕು ಅಂತೇಳಿ. ಇಲ್ಲೇ ಎಳೆದ್ಬಿಟ್ರೆ ಇದು ಏನಾಗುತ್ತೆ, ಇಲ್ಲಿ ತನಕ ಬಂದುಬಿಡುತ್ತೆ. ಆವಾಗ ನಮಗೆ ಓಡಾಡೋದಕ್ಕೆ ಇಲ್ಲಿ ಇಷ್ಟು ಗ್ಯಾಪ್ ಸ್ವಲ್ಪನೇ ಗ್ಯಾಪ್ ಉಳ್ಕೊಬಿಡುತ್ತೆ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದು ಅಂಥೇಳಿ. ಇಲ್ಲೋಗಲ್ಲ ಮರಿಗಳು, ಈ ಗ್ಯಾಪ್ ಇಲ್ಲ, ಇಲ್ಲಿ ಗ್ಯಾಪ್ ಇಲ್ಲ, ಇಲ್ಲಿ ಅಷ್ಟೇ ಗ್ಯಾಪ್ ಇರೋದು. ಏನು ಮಾಡೋದು
ಒಂದು ಚೀಲ ಇಟ್ಬಿಟ್ರೆ ಅಲ್ಲಿಗೆ. ಫಸ್ಟು ಇದು ಮಾಡಿ ಚೀಲ ಇಟ್ಬಿಟ್ಟು ಏನು ಹಾಕಿದ್ರೂ ಮುಳುಗೋಗ್ಬಿಡುತ್ತೆ, ಅದೇ ಮುಳುಗೋಗ್ಬಿಡುತ್ತೆ ಹಿಂಗೆ ಟ್ವಾಂಕ್ ಅಂತ. ಅದಕ್ಕೆ ಗೊತ್ತಾಗ್ತಾಯಿಲ್ಲ ಏನು ಮಾಡೋದು ಅಂತ. ಐಡಿಯಾನೇ ಉಳಿತಾ ಇಲ್ವೇ. ಇವಾಗ ನೋಡಿ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಇದು ಒಂದು ಚೇರು, ಫೋಲ್ಡಬಲ್ ಚೇರ್ ಇದು. ಇದನ್ನು ಇಲ್ಲಿ ಇಟ್ಬಿಟ್ಟಿದ್ದೀನಿ. ಇವಾಗ ಬೆಕ್ಕು ಮರಿಗಳು ಹೋಗೋಕ್ಕಾಗಲ್ಲ, ಮತ್ತು ಅದ್ರ ಅಮ್ಮನಾಗಲಿ ಯಾರೂ ಹೋಗೋಕ್ಕಾಗಲ್ಲ. ಅದಕ್ಕೆ ಅದ್ರ ಮೇಲೆ ಒಂದಷ್ಟು ಕಾಯಿಗಳನ್ನ ಇಟ್ಟಿದ್ದೀನಿ. ಇಲ್ಲೇ ಆಟ ಆಡಿದ್ರೆ ಇಲ್ಲೇ ಆಟ ಆಡಬೇಕು, ಇದು ಒಳಗಡೆನೂ ಕೂಡ ನುಗ್ಗೋಕ್ಕಾಗಲ್ಲ. ಓಕೆ, ನನಗೆ ಅದೇ ಭಯ, ಒಳಗಡೆ ಏನಾದ್ರು ನುಗ್ಗಿಬಿಡುತ್ತಾ ಅಂತೇಳಿ. ಗ್ಯಾಪ್ ಇಲ್ಲ ಅಷ್ಟೊಂದು ನುಗ್ಗಕ್ಕೆ. ಓಕೆ, ಹೀಗೆ ಇಟ್ಟಿದ್ದೀನಿ. ನೋಡೋಣ, ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಈ ಥರ ಪ್ಲ್ಯಾನ್ ಮಾಡಿದ್ರು ನನಗೆ ಇದು ವರ್ಕೌಟ್ ಆಗುತ್ತಾ ಏನು ಗೊತ್ತಾಗ್ತಾಯಿಲ್ಲ. ಇಲ್ಲಂತೂ ಆಗಲ್ಲ ಹೋಗೋಕ್ಕೆ. ಈ ಪ್ಲೇಸಲ್ಲಿ ಏನಾದರೂ ನುಗ್ಗುತ್ತಾ ಏನೋ ಇದೇನು ಗೊತ್ತಾಗ್ತಾ ಇಲ್ಲ ನನಗೆ. ಸಣ್ಣ ಮರಿಗಳಲ್ವಾ, ಅದರಿಂದ ಈ ಗ್ಯಾಪಲ್ಲಿ ನುಗ್ಕೊಂಡು ಹೋಗ್ಬಿಟ್ರೆ ಅಂತ. ನೋಡೋಣ. ನನಗೆ ಇದನ್ನು ಇಲ್ಲಿಡೋಕ್ಕೆ ಇಷ್ಟ ಆಗಲ್ಲ, ನನಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಅಂದರೆ ನಾನು ಒಬ್ಬಳೇ ಬಂದರೆ ಏನೂ ಇಲ್ಲ, ಬಟ್ಟೆಗಳೆಲ್ಲ ಎತ್ಕೊಬಂದಾಗಾದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ನೋಡಿ, ಬಟ್ಟೆಗಳೆಲ್ಲ ಒಣಗಾಕಿದ್ದೀನಿ. ಇವಾಗ ಏನು ಚೀಲ ಇತ್ತು, ತೆಂಗಿನಕಾಯಿ ಅಲ್ಲ ಕೊಬ್ಬರಿ, ಅದನ್ನು ತೆಗೆದು ಇಲ್ಲಿ ಇಟ್ಬಿಟ್ಟಿದ್ದೀನಿ. ಇವಾಗ ಬೆಕ್ಕು ಹತ್ತಿದ್ರೂ ಅಲ್ಲಿ ಹೋಗೋಕ್ಕಾಗಲ್ಲ, ಮತ್ತು ತೆಂಗಿನಕಾಯಿನೂ ಕೂಡ, ತೆಂಗಿನಕಾಯಿ ಎಲ್ಲ ಕೊಬ್ಬರಿ ಅದು ಬೀಳೋಕ್ಕಾಗಲ್ಲ, ಇಲ್ಲಿಂದನೂ ಹೋಗೋಕ್ಕಾಗಲ್ಲ. ಆ ಥರ ಇದು ಭಾರ ಆಗಿಬಿಟ್ಟಿದೆಯಲ್ಲ, ಇದ್ರ ಮೇಲೆ ಹೋಗೋಕ್ಕಾಗಲ್ಲ, ಅಷ್ಟೊಂದು ಡಸ್ಟ್ ಇದೆ. ಓಕೆ, ಏನೋ ಒಂದು ಟ್ರೈ ಮಾಡಿದ್ದೀನಿ, ನೋಡೋಣ. ಇವಾಗ ಸಣ್ಣ ಮರಿ ಅಲ್ವಾ, ಅದರಿಂದ ಇವಾಗ ಇಲ್ಲಿ ಗ್ಯಾಪ್ ಉಳ್ಕೋತು. ಇಲ್ಲೇನಂದರೆ ಚೀಲ ಇಡ್ತಾಯಿದ್ದೆ, ಇವಾಗ ಅಲ್ಲಿಟ್ಟಿದ್ದೀನಿ. ಇದನ್ನು ತೆಗೆದು ಅಲ್ಲಿಡ್ತಿದ್ದೆ, ಇವಾಗ ಇಲ್ಲಿಟ್ಟಿದ್ದೀನಿ. ಓಕೆ, ಇಲ್ಲೂ ಒಂದಷ್ಟು ಇದನ್ನು ಬೇಕಾದ್ರೆ ಖಾಲಿ ಮಾಡ್ಬೋದು. ಓಕೆ, ಸದ್ಯಕ್ಕೆ ಇರಲಿ ಇದು. ಓಕೆ, ಇಷ್ಟೆಲ್ಲ ಮಾಡಬೇಕು ಅಂದರೆ ಬೆಕ್ಕಿಂದನೇ ಅದೆಲ್ಲ ಆಗಿರೋದು. ಆ ಮರಿಗಳೆಲ್ಲ ಆಟ ಆಡಿಕೊಂಡು ಮೇಲೆ ಬರುತ್ತಾ, ಆವಾಗ ಅದರೊಳಗಡೆ ಹೋಗಿ ಅದು ಹೋಗ್ಬೇಕು ಅಂತೇನು ಹೋಗಲ್ಲ, ಮಿಸ್ ಆಗಿ ಅಲ್ಲಿ ಹೋಗಿ ಬಿದ್ದೋಗ್ಬಿಡುತ್ತೆ ಅಷ್ಟೇ. ಅದಕ್ಕೋಸ್ಕರ ಏನೋ ಒಂದು ಟ್ರೈ ಮಾಡಿದ್ದೀನಿ ಅಷ್ಟೆ. ಓಕೆ, ಹಾಗೆ ಸಂಜೆ ಕೆಳಗಡೆ ವಾಕ್ ಮಾಡ್ತಾಯಿದ್ದೆ, ಮೇಲೆ ಚಂದ್ರ ಕಾಣಿಸ್ತಾ ಇತ್ತಾ. ಆವಾಗ ಅಂದ್ಕೊಂಡೆ ಯುಗಾದಿ ಹಬ್ಬದ ದಿನ ಚಂದ್ರನ ನೋಡಬೇಕಂತೆ, ಅಂದರೆ ತುಂಬ ಒಳ್ಳೆಯದು ಹಬ್ಬದ ದಿನ ನೋಡಿದರೆ ಅಂತ. ಆದರೆ ಯುಗಾದಿ ಹಬ್ಬದ ದಿನ ನೆನಪಾಯಿತು ನನಗೆ, ಒಂದು 8:30 ಆ ಥರ ಟೈಮಲ್ಲಿ ನಾನು ಅವತ್ತು ಬಂದುಬಿಟ್ಟು ಚಂದ್ರನ ನೋಡಿದರೆ ನನಗೆಲ್ಲೂ ಚಂದ್ರ ಕಾಣಿಸೇ ಇಲ್ಲ. ಸುಮಾರು ಜನ ವಾಟ್ಸಪ್ ಸ್ಟೇಟಸಲ್ಲೆಲ್ಲ ಚಂದ್ರ ನೋಡಿದೆ ಅಂತೇಳಿ ಇದೆಲ್ಲ ಹಾಕ್ಕೊಂಡಿದ್ರು ಸ್ಟೇಟಸ್ಸು. ನಾನು ಆಮೇಲೆ ಅದನ್ನು ನೋಡಿಬಿಟ್ಟು ನನಗೆ ನೆನಪಾಗಿರೋದು, ಅಂದರೆ ವಾಟ್ಸಪ್ ಸ್ಟೇಟಸ್ ನೋಡಿ, ನಾನಿವತ್ತು ಚಂದ್ರ ನೋಡಿಲ್ಲ, ನೋಡೋಣ ಅಂಥೇಳಿ. ನಾವು ಯಾವ ವರ್ಷವೂ ನನಗೆ ಅದು ನೆನಪು ಬರೋಲ್ಲ, ಸ್ಟೇಟಸ್ ನೋಡಿದಾಗ ನೆನಪಾಯ್ತಲ್ಲ, ಹೋಗಿ ನೋಡೋಣ ಅಂದ್ಬಿಟ್ಟು ಕೌಶಿ ಮತ್ತು ನಾನು ಇಬ್ಬರೂ ಕೂಡ ಟೆರೆಸ್ ಮೇಲೆ ಹೋಗ್ಬಿಟ್ಟು ಅಲ್ಲಿ ಚಂದ್ರನ ನೋಡಿದ್ವಿ. ಏನೂ ಕಾಣಿಸಿಲ್ಲ, ಅವತ್ತಂತೂ ನಾನು ಚಂದ್ರನೇ ನೋಡಿಲ್ಲ. ಮತ್ತು ಕೆಳಗಡೆಗೆ ಬಂದಾಗಲೂ ಕೂಡ ಚಂದ್ರ ಕಾಣಿಸಿಲ್ಲ. ಇದು ಹಬ್ಬದ ಒಂದು 3-4 ದಿನಕ್ಕೆ ಏನೋ ಚಂದ್ರ ಕಾಣಿಸ್ತಾ ಇತ್ತು. ಆವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಆವಾಗ ಅಂದ್ಕೊಂಡೆ ಕಾಣಿಸುವಂಥ ದಿನ ನನಗೆ ಕಾಣಿಸ್ಲಿಲ್ಲ ಚಂದ್ರ, ಬೇರೆ ದಿನ ಎಲ್ಲ ಕಾಣಿಸುತ್ತೆ ಅಂಥೇಳಿ ನೋಡ್ತಾ ಇದ್ದೆ ಅಷ್ಟೇ. ಹಾಗೆ ಬೆಕ್ಕುಗಳು ಮರಿಗಳು ಎಲ್ಲ ಹಿಂದೆ ಮತ್ತು ಈ ಕಡೆ ಎಲ್ಲ ಆಟ ಆಡ್ತಿದ್ದೆ. ಓಕೆ, ಹಾಗೆ ಅದರದ್ದು ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು, ಇದು ಸುಮಾರು ಎಷ್ಟು ತಿಂಗಳಾಯ್ತು ಇವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಿ, 2 ತಿಂಗಳಾಗಿದೆ. 2 ತಿಂಗಳಾದಮೇಲೆ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂಥೇಳಿ ಇವತ್ತು ಕೂತ್ಕೊಂಡಿದ್ದೀನಿ. ಏನಾದರೂ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡು ಬರ್ತೀನಿ.
ಏನೋ ಒಂದು ನನಗೆ ಸೋಮಾರಿತನ, ಬಿಡು ನಾಳೆ ಅಪ್ಲೋಡ್ ಮಾಡೋದಲ್ವಾ ಅಥವಾ ನಾಳಿದ್ದು ಮಾಡೋದಲ್ವಾ, ಒಂದು ವಾರ ಬಿಟ್ಟು ಮಾಡಿದ್ರೇನೋ ಅಂತ ಆ ಥರ ಬಂದುಬಿಟ್ಟಿರುತ್ತೆ. ಮೇಯ್ನ್ ಕಾರಣನೇ ಅದು ಸೋಮಾರಿತನ ಅನ್ನೋದು ನನ್ನಲ್ಲಿ ಜಾಸ್ತಿನೇ ಇದೆ. ಅದರಿಂದನೇ ನಾನು ವೀಡಿಯೋಗಳಿರ್ಬೋದು ಇನ್ನೊಂದು ಥರ ಬಿಡು ಮಾಡೋದಲ್ವಾ ಹಾಕೋದಲ್ವಾ ಈ ಥರನೇ ಅಂದ್ಕೊಂಡು ಇದು ಮಾಡ್ತಾಯಿರ್ತೀನಿ. ಓಕೆ, ಅದಾದಮೇಲೆ ಇವತ್ತೂ ಅಷ್ಟೇ, ಇವಾಗ ನಾನು ವೀಡಿಯೋ ಎಡಿಟಿಂಗ್ ಕೂತ್ಕೊಂಡಿದ್ದೀನಿ. ಇವತ್ತಿನಿಂದನಾದರೂ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಯೋಚನೆ ಮಾಡುವಾಗ ನನಗೆ ಯಾಕೋ ಸ್ವಲ್ಪ ಸ್ಟೆಪ್ಪೆಲ್ಲ ಗುಡಿಸಿ ಒರೆಸಿ ಬರಬೇಕಾದ್ರೆ ತಲೆನೋವು ಸ್ಟಾರ್ಟ್ ಆಯಿತು. ಮತ್ತು ಒಂದು ಟ್ಯಾಬ್ಲೆಟ್ ಎಲ್ಲ ನುಂಗ್ಬಿಟ್ಟು ಆಮೇಲೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಆಮೇಲೆ ಈಗ ಎಡಿಟಿಂಗ್ಗೆ ಅಂತೇಳಿ ಬಂದಿದ್ದೀನಿ. ಅದೇ ಥರ ಒಂದು ಸೋಮಾರಿತನ ಆದರೆ, ಎರಡನೇದು ಇವತ್ತಾದರೂ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತೇಳಿ ಬಂದಾಗ ಏನಾದರೂ ಒಂದು ತಲೆನೋವು ಬರೋದು ಅಥವಾ ಹುಷಾರಿಲ್ಲದೆ ಇರೋ ಥರ, ಏನೋ ಮೈಕೈ ಎಲ್ಲ ನೋವಾಗೋದು, ಏನೋ ಜ್ವರ ಬರ್ತಾ ಇದೆ ಅನ್ನೋ ಥರ. ಓಕೆ, ಅದೆಲ್ಲ ಏನೂ ಇಲ್ಲ, ಚೆನ್ನಾಗಿದ್ದೀನಿ, ಅಪ್ಲೋಡ್ ಮಾಡೋಣ ಅನ್ನೋ ದಿನ ಏನಾಗುತ್ತೆ ಅಂದರೆ ಬಿಡು ನಾಳೆಗೆ ಮಾಡಿದ್ರಾಯ್ತು, ಇವತ್ತು ಫುಲ್ಲು ಹಾಗೆ ಆರಾಮಾಗಿರೋಣ ಅಂತ ಅನಿಸುತ್ತೆ. ಹಿಂಗೆ ಈ ಥರನೇ ಆಗಿ ಸೋಮಾರಿತನ ಜಾಸ್ತಿ ಆಗಿಬಿಟ್ಟಿದ್ದು. 2 ತಿಂಗಳಾಯಿತು ನೋಡಿ. 2 ತಿಂಗಳಿಂದ ಯಾರಾದರೂ 2 ತಿಂಗಳಿಂದ ವೀಡಿಯೋ ಅಪ್ಲೋಡ್ ಮಾಡದೇ ಇರ್ತಾರೆ. ನಂತರ ಸೋಮಾರಿ ಯಾರೂ ಇಲ್ಲ ಅನ್ಕೋತೀನಿ. ಅದಕ್ಕೆ ನಾನಿಲ್ಲಿ ಇವತ್ತಾದರೂ ಮಾಡೋಣ ಅಂಥೇಳಿ. ಆ ತಲೆನೋವು ಯಾವಾಗ ಸ್ಟಾರ್ಟ್ ಆಯಿತು ಮಧ್ಯಾಹ್ನ ಒಂದು 12:30 ಆಗ, ಇವತ್ತು ಅಪ್ಲೋಡ್ ಮಾಡೋಕ್ಕಾಗಲ್ಲ ಬಿಡು, ನಾಳೆ ಮಾಡಿದ್ರಾಯಿತು ಅಂತ ಅಂದ್ಕೊಂಡೆ. ಆಮೇಲೆ ತಲೆನೋವು ಜಾಸ್ತಿನೇ ಆಗ್ತಾಯಿತ್ತು. ಆಮೇಲೆ ಒಂದು ಟ್ಯಾಬ್ಲೆಟ್ ನುಂಗಿದ್ಮೇಲೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಇವಾಗ ಕೂತ್ಕೊಂಡಿದ್ದೀನಿ ಅಷ್ಟೆ. ಇಷ್ಟೇ ಕಾರಣ. ವೀಡಿಯೋ 2 ತಿಂಗಳಿಂದ ವೀಡಿಯೋ ಅಪ್ಲೋಡ್ ಮಾಡದೇ ಇರೋದಕ್ಕೆ ಬೇರೆ ಏನೂ ರೀಸನ್ ಇಲ್ಲ. ಸೋಮಾರಿತನ ಮತ್ತು ನಾಳೆ ಅಪ್ಲೋಡ್ ಮಾಡಿದ್ರಾಯಿತು, ಮತ್ತು ಅವತ್ತಿಗೆ ಅಪ್ಲೋಡ್ ಮಾಡಬೇಕು ಅನ್ನೋ ದಿನಕ್ಕೆ ಏನೋ ಒಂದು ತಲೆನೋವು ಅಥವಾ ಮೈಕೈ ನೋವು ಅಥವಾ ಜ್ವರ ಬರೋದು ಆ ಥರದ್ದು ಆಗ್ತಾ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಹಾಗೆ ನಾನಿಲ್ಲಿ ಸೌತೆಕಾಯಿ ಎಲೆ ಇತ್ತು. ಅದು ಈಗ ಸಮ್ಮರ್ ಆಗಿರೋದ್ರಿಂದ ಡೈಲಿ ಸೌತೆಕಾಯಿನ ಒಂದು ಅಥವಾ 2 ಕಟ್ ಮಾಡಿ ಕೊಡ್ತಾ ಇರ್ತೀನಿ. ಹಾಗೆ ಇನ್ನೂ 1-2 ಸೌತೆಕಾಯಿ ಎಲ್ಲ ಇತ್ತು. ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು, ಅಂದರೆ ಬೆಳಿಗ್ಗೆ ಕೌಶಿಕಾಯಲ್ಲಿ ಎಲ್ಲ ಕಹಿ ಎಲ್ಲ ತೆಗೆಸಿ ಸಿಪ್ಪೆಲ್ಲ ಒರೆದು ಇಟ್ಟಿದ್ದೆ. ಅದು ಹಾಗೇ ಇತ್ತು. 2 ಮಾತ್ರ ಖಾಲಿಯಾಗಿತ್ತು. ಅಂದರೆ ಸ್ವಲ್ಪ ಇದು ತರಿಸಿ ಸುಮಾರು ದಿನ ಆಗಿತ್ತು, ಅಂದರೆ 2 ದಿನ ಆಗಿತ್ತು. ಸೌತೆಕಾಯಿ ಎಲ್ಲ ಹೇಗೆ ಅಂದರೆ ತಂದಿನ ಅಥವಾ 1 ದಿನ ಇಡ್ಬೋದು ಅಷ್ಟೇ, 1 ಅಥವಾ 2 ದಿನ. 1-3 ದಿನದ ಮೇಲೆ ಇಟ್ಟರೆ ಸ್ವಲ್ಪ ಬೆಂಡಾಗ್ತಾ ಇರುತ್ತೆ. ಇದು ಸ್ವಲ್ಪ ಲೈಟಾಗಿ ಬೆಂಡಾಗ್ತಾಯಿತ್ತು. ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರೆಲ್ಲ ಹಾಕ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ಅಂಥೇಳಿ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಮೋಹನ್ ಮಾಮ ಹೇಳಿದ್ರು, ಬೇಡ ಆ ಥರ ಎಲ್ಲನೂ ಮಾಡಬೇಡ, ಸ್ವಲ್ಪ ಉಪ್ಪು ಪೆಪ್ಪರ್ ಅಷ್ಟೇ ಹಾಕು ಸಾಕು ಅಂಥೇಳಿ. ಆ ಥರ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ತಿನ್ನಬೇಕು ಅನ್ನೋ ಆಸೆ ಆಗುತ್ತೆ ಅಷ್ಟೇ. ಓಕೆ, ಈ ಥರ ಇದೆಲ್ಲ ಆದಮೇಲೆ ಹಾಗೆ ಜ್ಯೂಸ್ ಮಾಡೋಣ ಅಂಥೇಳಿ ಅದರದ್ದು ಒಂದು ಕರ್ಬೂಜ, ಏನಿಲ್ಲ ಕರ್ಬೂಜದು ಒಂದು ಜ್ಯೂಸ್ ಎಲ್ಲ ಮಾಡಿದೆ. ಈ ಥರ ಇತ್ತು ವೀಡಿಯೋಸ್ಗಳು, ಅವತ್ತಿನ ವೀಡಿಯೋ. ಮತ್ತು ಸ್ಟೆಪ್ಪೆಲ್ಲ ಕ್ಲೀನ್ ಮಾಡಿದ್ದು ಈ ಥರದ್ದು. ಮತ್ತು ಇವಾಗ ನೀರಿನ ಪ್ರಾಬ್ಲಮ್ಮು, ಕರೆಂಟ್ ಪ್ರಾಬ್ಲಮ್ಮು ಮತ್ತು ಗ್ಯಾಸ್ ಪ್ರಾಬ್ಲಮ್ಮು, ಇದೆಲ್ಲ ಇವಾಗ ಮುಗ್ದಿದೆ ಬಿಡಿ. ಇವಾಗ ಎಷ್ಟು ತಿಂಗಳಾಯಿತು, 3 ತಿಂಗಳ ಮೇಲೆ ಆಗ್ತಿದೆಯೇನೋ, ಇವಾಗ ಮುಗ್ದಿದೆ. ಆದರೆ ಅವತ್ತಿಗೆ ಪ್ರಾಬ್ಲಮ್ ಇತ್ತು. ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಹೇಗಾದರೂ ಮಾಡಿ ಮೇಂಟೈನ್ ಮಾಡಬೇಕಿತ್ತು ಅದು 3. ಹಾಗೆ ಹಿಂಗೂ ಮೇಂಟೈನ್ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ಈ ವಿಡಿಯೋನೆಲ್ಲ ನಾನು ಅಂದ್ಕೊಂಡೆ ಒಂದ್ಸರಿ ಎಡಿಟ್ ಮಾಡೋದು ಬೇಡ, ಡಿಲೀಟ್ ಮಾಡೋಣ ಅಂತ. ಒಂದ್ಸರಿ ಅಂದ್ಕೊಂಡೆ ಮೆಮೊರಿಗಿರಲಿ ಅಂತೇಳಿ ಎಡಿಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ನಾನಿಲ್ಲಿ ಕರ್ಬೂಜ ಜ್ಯೂಸ್ ಎಲ್ಲ ಮಾಡಿಬಿಟ್ಟು ಹಾಗೆ ಆಮೇಲೆ ಊಟ ಎಲ್ಲ ಆದಮೇಲೆ ಕುಡಿಯೋಣ ಅಂತೇಳಿ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.